ದಿನಾಚರಣೆಯ ಶುಭಾಶಯಗಳು. ಇವತ್ತು ಭಾರತ ದೇಶದ ಎಲ್ಲಾ ನಾಗರಿಕರಿಗೆ ಬಹಳ ಪ್ರಮುಖವಾದ ದಿನ. 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರವಾಯಿತು. ಅದರ ಸವಿನೆನಪಿಗಾಗಿ ನಾವು ಪ್ರತಿ ವರ್ಷ ಸ್ವತಂತ್ರ ದಿನಾಚರಣೆಯನ್ನು ಆಚರಣೆ ಮಾಡುತ್ತೇವೆ. ನಮ್ಮ ದೇಶವನ್ನು ಹಲವಾರು ವಿದೇಶಿಯರು ಆಳಿದರು. ಯುರೋಪ್ನಿಂದ ಪೋರ್ಚುಗೀಸರು, ಗ್ರೀಕರು, ಡಚ್ಚರು, ಇಂಗ್ಲಿಷರು, ಇನ್ನು ಹಲವಾರು ವಿದೇಶಿಯರು ಭಾರತವನ್ನು ದಾಸತ್ವದಲ್ಲಿ ನರಳುವಂತೆ ಮಾಡಿದ್ದಾರೆ. ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆ ಬಂದು ಇಲ್ಲಿಯೇ ನೆಲೆಯೂರಿ ನಮ್ಮಲ್ಲಿ ಒಡಕು ಮೂಡಿಸಿ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ಇವರಲ್ಲಿ ಇಂಗ್ಲಿಷರೇ ಸುಮಾರು 200 ವರ್ಷಗಳ ಕಾಲ ಆಳ್ವಿಕೆ ನಡೆಸಿ ನಮ್ಮನ್ನು ದಾಸತ್ವದಲ್ಲಿ ನೂಕಿದರು. ದೇಶ ನಮ್ಮದು, ಭೂಮಿ ನಮ್ಮದು, ಉಸಿರಾಡುವ ಗಾಳಿ ನಮ್ಮದು, ಸೇವಿಸುವ ಆಹಾರ ನಮ್ಮದು. ಆದರೂ ನಾವು ಬ್ರಿಟಿಷರ ಗುಲಾಮರಾಗಿ ಬದುಕಬೇಕಿತ್ತು. ಇದಕ್ಕೆ ನಮ್ಮ ದೇಶದ ನಾಯಕರು ಚಿಂತನೆ ನಡೆಸಿದರು. ಬ್ರಿಟಿಷರ ವಿರುದ್ಧ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟಕ್ಕೆ ಧುಮುಕಿದರು. ಭಗತ್ ಸಿಂಗ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಇನ್ನು ಹಲವಾರು ಮಹಾನ್ ನಾಯಕರು ತಮ್ಮ ರಕ್ತವನ್ನು ಹರಿಸಿ ನಮ್ಮನ್ನು ದಾಸ್ಯತ್ವದಿಂದ ಮುಕ್ತಗೊಳಿಸಿದರು. ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು. ಬಾಲ ಗಂಗಾಧರ ತಿಲಕ್ ರವರು ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಹೇಳಿದರೆ, ಸುಭಾಷ್ ಚಂದ್ರ ಬೋಸ್ ರವರು ನನಗೆ ನಿಮ್ಮ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಹುಡುಕಿದರು. ಮಹಾತ್ಮ ಗಾಂಧೀಜಿರವರು ಮಾಡು ಇಲ್ಲವೇ ಮಡಿ ಎಂದು ಘೋಷಿಸಿದರು. ಅನೇಕ ಸ್ವತಂತ್ರ ಹೋರಾಟಗಾರರ ತೆರೆಮರೆಯಲ್ಲಿ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಅವರನ್ನೆಲ್ಲ ಸ್ಮರಿಸುವುದು ನಮ್ಮ ಕರ್ತವ್ಯ. ಈ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ಪ್ರಥಮ ಸ್ಥಾನ ಪಡೆದಂಥ ವಿದ್ಯಾರ್ಥಿಗಳ ಒಂದು ಬೋರ್ಡನ್ನು ಕೂಡ ಶ್ರೀ ಅಂಬಾರಾವ್ ವರವಿಯವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ವತಿಯಿಂದ, ಎಲ್ಲ ಮಕ್ಕಳ ವತಿಯಿಂದ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಾವು 13ನೇ ವರ್ಷವನ್ನು 13 ವರ್ಷ SLC ಈಗಾಗಲೇ ಮುಗಿಸಿದ್ದೇವೆ. ಅದಕ್ಕಿಂತಲೂ ಮೊದಲು 2 ವರ್ಷ ಅಂದರೆ 15 ವರ್ಷ ಆಯಿತು ನಮ್ಮ ಶಾಲೆ ಪ್ರಾರಂಭ ಆಗಿ. ಮತ್ತು 13 ವರ್ಷದ ಈ ನಮ್ಮ ಪಯಣವನ್ನು ಎಲ್ಲರಿಗೂ ಕಾಣಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದನೇದಾಗಿ 2009-10ರಲ್ಲಿ ಬೀರಣ್ಣ ನಿಂಗಣ್ಣ ಇವರು 625ಕ್ಕೆ 475 ತೆಗೆದುಕೊಂಡು 75.20 76% ಪಡೆದು ಪ್ರಥಮ ಸ್ಥಾನ ಪಡೆದಿದ್ದಾರೆ. 2010-11ರಲ್ಲಿ ಕವಿತಾ ಅನಿಲ್ 487 87%. 2011-12ರಲ್ಲಿ ಸ್ವಪ್ನ ಬಾಗಣ್ಣ 499 78% ಮತ್ತು 89% ಪಡೆದುಕೊಂಡು ಶಾಲೆಗೆ ಪ್ರಥಮ ಆಗಿದ್ದಾಳೆ. 2012-13ರಲ್ಲಿ ಈಶ್ವರ್ ಬಾಗಣ್ಣ 80%. 2013-14ರಲ್ಲಿ ರಾಜಶ್ರೀ ಸಿದ್ದಣ್ಣ 94%. 2014-15ರಲ್ಲಿ ಬಸವಂತರಾವ್ ಅಂಬಾರಾಯ 70%. 2015-16ರಲ್ಲಿ ಸುರೇಖಾ ಮಾಂತಗೌಡ 94%. 2016-17ರಲ್ಲಿ ಲಕ್ಷ್ಮೀ ಭರತ್ 91%. 2017-18ರಲ್ಲಿ ವಿಜಯಲಕ್ಷ್ಮಿ ಜಡ್ಡಪ್ಪ 80%. 2018-19ರಲ್ಲಿ ಐಶ್ವರ್ಯ ಕರಬಸಪ್ಪ 82%. 2019-20ರಲ್ಲಿ ಮಡಿವಾಳಪ್ಪ ಗುರುನಾಥ್ 81.28%. 2020-21ರಲ್ಲಿ ಗೌರಮ್ಮ ಯಲ್ಲಪ್ಪ 92%. 2021-22ರಲ್ಲಿ ಮಾಳಿಂಗರಾಯ ಮಾರುತಿ 92.16% ಪಡೆದುಕೊಂಡು ನಮ್ಮ ಶಾಲೆಗೆ ಗೌರವವನ್ನು ತಂದಿದ್ದಾರೆ. ಅದಕ್ಕೆ ಇದೇ ರೀತಿ ನಿಮ್ಮದು ಕೂಡ ಬೋರ್ಡ್ನಲ್ಲಿ ಹೆಸರು ಬರಬೇಕು. ಅದಕ್ಕೆ ಈ ಸಲ 11,000 ಪಡೆಯೋರು ಯಾರಿದ್ದಾರೆ SLC ಮಕ್ಕಳು ಬಹಳ ಪ್ರೀತಿಯಿಂದ ಅದನ್ನು ನೋಡ್ಕೊಂಡು ಅದಕ್ಕೆ ಬರ್ಸಿದೆವು. ನಿಮ್ಮ ಬೋರ್ಡ್ ಮೇಲೆ ನಿಮ್ಮ ಹೆಸರು ಇರ್ತದೆ. ವಿತ್ ಫೋಟೋನು ಹಚ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಈ ಸಲ ಏನು SLC ಅಲ್ಲಿ ಇದ್ದೀರಿ
ಆ ಎಲ್ಲ ಮಕ್ಕಳು ಕೂಡ 88 ಮಕ್ಕಳಲ್ಲಿ ಯಾರು ಪ್ರಥಮ ಬರ್ತೀರಿ ಅವರ ಹೆಸರನ್ನ ಬೋರ್ಡ್ ಮೇಲೆ ಬರೀತೇವೆ ಮತ್ತು 11,000 ರೂಪಾಯಿ ಬಹುಮಾನವನ್ನ ಅಂಬರಾಯ ಅವರಿಗೆ ಕೊಡ್ತಾರೆ. ದಯವಿಟ್ಟು ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು.